Hi, my dear friends. Welcome to Learn All in One Commerce with Muralidhar Shastri. Today we are seeing a new chapter that is reconstruction of partnership form. In that retirement bar death of partner. ಸೊ ನಾವಿವತ್ತು ಹೊಸ ಚಾಪ್ಟರ್ ಅನ್ನ ಗ್ಲಾನ್ಸ್ ಔಟ್ ಮಾಡ್ತಾ ಇದ್ದೇವೆ. ದಟ್ ಈಸ್ ಥರ್ಡ್ ಚಾಪ್ಟರ್ ಫ್ರಮ್ ದ ಸೆಕೆಂಡ್ PUC ಅಕೌಂಟೆನ್ಸಿ. ಸೊ ಈ ಪ್ರಾಬ್ಲಮ್ ನಿಮ್ಮೆಲ್ಲರಿಗೂ ಕೂಡ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ 1 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ಸ್ ಪ್ಲಸ್ 6 ಮಾರ್ಕ್ಸಿನ 2 ಪ್ರಾಬ್ಲಮ್ಸ್ಗಳು, ಹೌದಾ? 6 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಟೋಟಲ್ ಆಗಿ 14 ಅಂಕಗಳೇನಾಗುತ್ತೆ ನಿಮಗೆ ಬರುತ್ತೆ ಅಂತಕ್ಕಂಥದ್ದು. ಸೊ ಇನ್ ದಿಸ್ ಚಾಪ್ಟರ್ ದೇರ್ ಈಸ್ ಎ ಲೆಸ್ ಕ್ವಾಂಟಿಟಿ ಆಫ್ ಥಿಯರಿ ಪಾರ್ಟ್ ಈಸ್ ದೇರ್. ಇದರಲ್ಲಿ ಬಹಳ ಕಡಿಮೆ ಪಾರ್ಟ್ ಇರುತ್ತೆ ಥಿಯರಿದು. ದ ಥಿಯರಿ ಪಾರ್ಟ್ ವಿ ಕ್ಯಾನ್ ಗ್ಲಾನ್ಸ್ ಔಟ್ ಹಿಯರ್. ವಾಟ್ ಯು ಮೀನ್ ಬೈ ದ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್? ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅಂದರೆ ಏನು ಅಂತ ಹೇಳಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ನಾವು ಇವಾಗ ಆಲ್ರೆಡಿ ಏನು ಮಾಡಿದ್ವಿ, ಅಡ್ಮಿಷನ್ ಮಾಡ್ಕೊಂಡ್ವಿ. ಅಡ್ಮಿಷನ್ ಆಗಿರ್ತಕ್ಕಂಥವ್ರನ್ನ ಹೊಸ ಪಾರ್ಟ್ನರ್ ಬಂದಿರ್ತಾನೆ. ಹಳೆ ಚಾಪ್ಟರ್ಲಿ ಅಂದರೆ ಚಾಪ್ಟರ್ ನಂಬರ್ 2 ಅಲ್ಲಿ ಒಬ್ಬ ಪಾರ್ಟ್ನರ್ ಬರ್ತಾನೆ. ಆ ಪಾರ್ಟ್ನರ್ ಬಂದಾದ ನಂತರ ಯಾವೆಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು, ಕ್ಯಾಪಿಟಲನ್ನು ತಂದರೆ ಹೆಂಗೆ, ತರದೇ ಇದ್ದರೆ ಹೆಂಗೆ, ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನಾವು ತಿಳ್ಕೊಂಡ್ವಿ. ಆಫ್ಟರ್ ದಟ್ ರಿಟೈರ್ಮೆಂಟ್ ಆರ್ ದ ಡೆತ್ ಆಫ್ ಪಾರ್ಟ್ನರ್. ಇಫ್ ಇನ್ ಕೇಸ್ ರಿಟೈರ್ಮೆಂಟ್ ಆಯಿತು, ಡೆತ್ ಆಯಿತು, ಈ ರೀತಿ ಆದಾಗ ಮುಂದೆ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಚಾಪ್ಟರ್ಸ್ಗಳಲ್ಲಿ ನಾವೇನು ಮಾಡ್ಬೋದು, ಗ್ಲಾನ್ಸ್ ಔಟ್ ಮಾಡ್ಬೋದು. ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅಂದರೆ ಯಾವ ರೀತಿ ಇರುತ್ತೆ? ವೆನ್ ಎ ಪಾರ್ಟ್ನರ್ ಲೀವ್ಸ್ ದ ಫರ್ಮ್ ಡ್ಯೂ ಟು ದ ಓಲ್ಡ್ ಏಜ್, bad health or any other reasons, and the remaining partners continue to do the business of the firm, it is known as a retirement of partner. So what happens here, if in case of an old age, ವಯಸ್ಸು ಜಾಸ್ತಿ ಆಗೋದ್ರಿಂದ ಆಗಿರ್ಬೋದು, if in case the bad health ಅಪ್ಸೆಟ್ ಆಗೋದ್ರಿಂದ ಇರ್ಬೋದು, ಆರ್ ಎನಿ ಅದರ್ ರೀಸನ್ಸ್, ಬೇರೆ ಬೇರೆ ರೀಸನ್ಸ್ಗಳಿಂದನೂ ಕೂಡ ಇರ್ಬೋದು. ಬೇರೆ ಇಬ್ರು ಏನು ಪಾರ್ಟ್ನರ್ಸ್, ಫಾರ್ ಎಕ್ಸಾಂಪಲ್ ನಿಮಗೆ 3 ಜನ ಪಾರ್ಟ್ನರ್ಸ್ ಇದ್ರು ಅಂತ ತಿಳ್ಕೊಡ್ರಿ. ಎಕ್ಸ್, ವೈ, ಜೆಡ್ 3 ಜನ ಪಾರ್ಟ್ನರ್ಸ್ ಇದ್ರು. ಇದರಲ್ಲಿ ವಾಯ್ಗೆ ಏನಾದರೂ ಕೂಡ ಹೆಲ್ತ್ ಕಂಡೀಷನ್ಸ್ ಕೆಟ್ಟೋಯ್ತು ಅಥವಾ ಏಜ್ ಆಯಿತು ಅಂತ ಹೇಳಂದ್ರೆ, ಸೊ ನಾವೇನು ಮಾಡ್ತೀವಪ್ಪ ಅಂತ ಹೇಳಂದ್ರೆ, ಇವಾಗ ಯಾರ್ಯಾರು ಇಬ್ರು ಪಾರ್ಟ್ನರ್ಸ್ ಎಕ್ಸ್ ಮತ್ತು ಝೆಡ್ ಏನು ಮಾಡ್ತಾರೆ, ದೇ ವಿಲ್ ಕ್ಯಾರಿ ಆನ್ ದ ಬಿಸ್ನೆಸ್. ಇವರಿಬ್ರು ಕಲ್ತು ಏನು ಮಾಡ್ತಾರೆ, ಬಿಸ್ನೆಸ್ ಅನ್ನ ರನ್ ಮಾಡ್ತಾರೆ. ಬಟ್ ವಾಯ್ ಏನಾಗುತ್ತೆ, ಇವರು ಡ್ರಾಪ್ ಔಟ್ ಆಗ್ತಾರೆ ಬಿಕಾಸ್ ಆಫ್ ದನ್ ರೀಸನ್ಸ್. ಓಕೆ, ರೀಸನ್ಸ್ಗಳಿಂದ ಏನಾಗ್ತಾರೆ, ಇವರು ರೀಸನ್ಸ್ ಇಂದ ಬಿಡ್ತಾರೆ ಅಂತಕ್ಕಂಥದ್ದು. ಕಂಟಿನ್ಯೂ ಮಾಡ್ತಾರೆ ಇವರು ಡೆತ್ ಆಗಿರೋದ್ರಿಂದ ಅಥವಾ ಬ್ಯಾಡ್ ಹೆಲ್ತ್ ಆಗಿರೋದ್ರಿಂದ ಅಥವಾ ಓಲ್ಡ್ ಏಜ್ ಆಗಿರೋದ್ರಿಂದ ಇವ್ರು ಏನು ಮಾಡ್ತಾರೆ, ಡಿಸ್ಕಂಟಿನ್ಯೂ ಮಾಡ್ತಾರೆ. ಆ ಕಾರಣಕ್ಕೆ ಇವ್ರ ಬಿಸ್ನೆಸ್ ಅನ್ನ ಕಂಟಿನ್ಯೂ ಟು ಡೂ ದ ಬಿಸ್ನೆಸ್ ಆಫ್ ದ ಫರ್ಮ್. ಇಟ್ ಈಸ್ ನೋನ್ ಆಸ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅಂದ್ರೆಗಿನ ಈ ರೀತಿ ಇರುತ್ತೆ ಅಂತಕ್ಕಂಥದ್ದು. ಇದ್ರ ಪ್ರಕಾರ ಡೆಫಿನಿಷನ್ಸ್ ನೋಡಬೇಕಾದ್ರೆಗಿನ ಸೆಕ್ಷನ್ 32 ಸಬ್ಸೆಕ್ಷನ್ 1 ಪ್ರಕಾರ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಇಟ್ ಸೇಸ್ 1932 lays down that a partner can retire from a business in any of the following circumstances. ಏನೆಲ್ಲ ಸರ್ಕಮ್ಸ್ಟೆನ್ಸಸ್ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ಸರ್ಕಮ್ಸ್ಟೆನ್ಸಸ್ ಇದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಇದರಲ್ಲಿ ನಂಬರ್ 1, ವೆನ್ ಆಲ್ ರಿಟೈರಿಂಗ್ ಪಾರ್ಟ್ನರ್ಸ್ ಗೇವ್ ದೇರ್ ಕನ್ಸೆಂಟ್ ಅಂತಕ್ಕಂಥದ್ದು. ಕನ್ಸೆಂಟ್ ಅಂತ ಹೇಳಂದ್ರೆ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಒಪ್ಪಿಕೊಳ್ತಕ್ಕಂಥದ್ದು, ಹೌದಾ? ವೆನ್ ದೇ ಹ್ಯಾವ್ ಬೀನ್ ಗಿವನ್, ಓಕೆ, ಏನು ಮಾಡ್ತಾರೆ, ಕನ್ಸೆಂಟನ್ನು ಕೊಡ್ತದ್ದು, ಒಪ್ಪಿಗೆಯನ್ನು ಕೊಟ್ಟಾಗ. ನೆಕ್ಸ್ಟ್ ಎರಡನೇದು ಬಂದು ವೆನ್ ಆಲ್ ದ ರಿಮೈನಿಂಗ್ ಪಾರ್ಟ್ನರ್ ಎಕ್ಸ್ಪ್ರೆಸಸ್ ಅಗ್ರಿಮೆಂಟ್ ಇನ್ ದಿಸ್ ಕನೆಕ್ಷನ್. ಏನು ಮಾಡ್ತಾರಪ್ಪ ಅಂತ ಹೇಳಂದ್ರೆ, ಇವರು ಅಗ್ರಿಮೆಂಟಲ್ಲಿ ಅಡ್ವಾನ್ಸ್ ಆಗಿ ಏನು ಮಾಡ್ತಕ್ಕಂಥದ್ದು, ಬರೆದಿಟ್ಕೊಳ್ತಕ್ಕಂಥದ್ದು. ಅಂದರೆ ನನಗೆ ಇಷ್ಟು ಟೈಮು, ಇಷ್ಟು ಡೇಟು, ಇಷ್ಟು ವಯಸ್ಸು ಆದ ನಂತರ ಐ ಆಮ್ ಗೋಯಿಂಗ್ ಟು ಬಿ ರಿಟೈರ್ಡ್ ಫ್ರಮ್ ದ ಬಿಸ್ನೆಸ್. ನಾನು ಬಿಸ್ನೆಸ್ಸಿಂದ ಏನಾಗ್ತೇನೆ, ರಿಟೈರ್ಡ್ ಆಗ್ತೀನಿ ಅಂತಕ್ಕಂಥದ್ದು. ನೆಕ್ಸ್ಟು ಗಿವಿಂಗ್ ಎ ನೋಟಿಸ್ ಟು ಆಲ್ ದ ರಿಮೈನಿಂಗ್ ಪಾರ್ಟ್ನರ್ಸ್. ನೋಟಿಸನ್ನು ಎಲ್ಲಿಂದ ಕೊಡ್ತಾರೆ ಅಂತ ಹೇಳಂದ್ರೆ, ಹಿ ಈಸ್ ಗೋಯಿಂಗ್ ಟು ಗಿವ್ ದ ನೋಟಿಸ್ ಬೈ ದ ಕೋರ್ಟ್. ಯಾಕಪ್ಪ ಅಂತ ಹೇಳಂತಂದ್ರೆ, ನೋಡಪ್ಪ ಇಷ್ಟು ದಿನ ನೀನು ಏನು ಮಾಡಿದ್ದೆ, ಬಿಸ್ನೆಸ್ಸಲ್ಲಿ ಇದ್ದೆ. ಎಕ್ಸು, ವಾಯ್, ಝೆಡ್ಡು 3 ಜನ ಏನಾದರೂ ಬಿಸ್ನೆಸ್ಸಲ್ಲಿ ಇದ್ದರು. ಸೊ ಇವಾಗ ಏನಾಗ್ತಾ ಇದ್ದಾನೆ, ವಾಯ್ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ವಾಯ್ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತ ಹೇಳಂದ್ರೆ, ಇದರಲ್ಲಿ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಿದೆ. ಇವಾಗ ನೀನು ಹೊರಗಡೆ ಹೋಗಿದ್ರೆ ಏನು ಅರ್ಥ, ಸೊ ಇದು ಒಳ್ಳೇದಲ್ಲ, ನೀನು ಇರಬೇಕು ಬಿಸ್ನೆಸ್ಸಲ್ಲಿ, ಪ್ರಾಫಿಟ್ ಆದರೂ ಇರಬೇಕು, ಲಾಸ್ ಆದರೂ ಇರಬೇಕು ಅಂತ ಹೇಳಂದ್ರೆ, ಸೊ ಅವಾಗ ಇವನೇನು ಮಾಡ್ತಾನೆ, ಕೋರ್ಟಿಗೆ ಹೋಗ್ತಾನೆ. ವಾಯ್ ಅಂತಕ್ಕಂಥ ಏನು ಮಾಡ್ತಾನೆ, ಈ ವಿಲ್ ಗೋ ಟು ದ ಕೋರ್ಟ್ ಆ್ಯಂಡ್ ಸೆಂಡ್ ದ ನೋಟಿಸ್ ಟು ದ ಹಿಸ್ ಪಾರ್ಟ್ನರ್ಸ್.
ಅವ್ರ ಪಾರ್ಟ್ನರ್ಸ್ಗಳಿಗೆ ಏನು ಮಾಡ್ತಾನೆ, ಅವನು ನೋಟಿಸನ್ನು ಕೊಡ್ತಾನೆ. ನೋಟಿಸನ್ನು ಕೊಟ್ಟು ಅವಾಗ ಏನು ಮಾಡ್ತಾನೆ, ಇವನು ಬಿಸ್ನೆಸ್ಸಿಂದ ಹೊರಗಡೆ ಬರ್ತಾನೆ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ದ ರಿಮೈನಿಂಗ್ ಪಾರ್ಟ್ನರ್ಸ್ಗಳ ಕನ್ಸೆಂಟ್, ಅಂದರೆ ಕನ್ಸೆಂಟ್ಸ್ಗಳು ಒಪ್ಪಿಕೊಂಡಾಗ, ಅದೇ ರೀತಿಯಾಗಿ ಇದು ಅಗ್ರಿಮೆಂಟ್ ಇದ್ದಾಗ, ಅದೇ ರೀತಿಯಾಗಿ ಇದು ಏನಾಗಿರುತ್ತೆ, ಕೋರ್ಟ್ ನೋಟಿಸನ್ನು ಕೊಟ್ಟಾಗ, ಓಕೆ, ಇದು ಆಲ್ರೆಡಿ ಏನಾಗಿರುತ್ತೆ, ಅಗ್ರಿಮೆಂಟಲ್ಲಿ ಇರುತ್ತೆ. ಹೌದಾ, ಇದೇನಾಗಿರುತ್ತೆ, ಆಲ್ರೆಡಿ ಅಗ್ರಿಮೆಂಟಲ್ಲಿ ಇರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ 3 ಕಂಡೀಷನ್ ಆರ್ ದ 3 ಸರ್ಕಮ್ಸ್ಟೆನ್ಸಸ್ಗಳಿದ್ದಾಗ ನಾವೇನಂತ ಕರಿತೀವಪ್ಪ ಅಂತ ಹೇಳಂದ್ರಿಗಿನ ಇಲ್ಲಿ ಅದಕ್ಕೆ ಇದನ್ನೇನಂತ 3 ಕಂಡೀಷನ್ ಇದ್ದಾಗ ನಾವು ರಿಟೈರ್ಮೆಂಟ್ ಅಂತ ಹೇಳಿ ಏನು ಮಾಡ್ತೀವಿ, ಇದನ್ನ ಕರಿತೀನಿ. ಫಾರ್ ರೀಸನ್ಸ್ ಫಾರ್ ದ ರಿಟೈರ್ಮೆಂಟ್ ಅಂತಕ್ಕಂಥದ್ದನ್ನ ನೋಡೋಣ. ಓಕೆ, ರೀಸನ್ಸ್ ಫಾರ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ಅಂತಕ್ಕಂಥದ್ದು. ನಂಬರ್ 1, ಓಲ್ಡ್ ಏಜ್ ಆಫ್ ಪಾರ್ಟ್ನರ್ಸು. ನಾವು ಮೇಲ್ಗಡೆ ಆಲ್ರೆಡಿ ನೋಡ್ಬಿಟ್ಟಿವಿ, ಇಲ್ನೆಸ್ ಆಗಿರ್ಬೋದು. ಅದೇ ರೀತಿಯಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅದರ್ ಪಾರ್ಟ್ನರ್ಸ್, ಒಬ್ಬ ಪಾರ್ಟ್ನರು ಇನ್ನೊಬ್ಬ ಪಾರ್ಟ್ನರ್ಸ್ಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಇದು ಕೂಡ ಬರುತ್ತೆ. ಅದೇ ರೀತಿಯಾಗಿ ಅನ್ಲಾಫುಲ್ ಆಕ್ಟಿವಿಟೀಸ್ ಬೈ ಅದರ್ ಪಾರ್ಟ್ನರ್ಸ್. ಬಿಸ್ನೆಸ್ಸನ್ನು ಯಾವಾಗಲೂ ಕೂಡ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಗಿ ಏನು ಮಾಡಬೇಕಾಗಿರುತ್ತೆ, ನಡೆಸಬೇಕಾಗಿರುತ್ತೆ. ದಟ್ ವಿಲ್ ಬಿ ಲೀಡ್ಸ್ ಟು ಎ ಗುಡ್ ಬಿಸ್ನೆಸ್ ಪ್ರಾಕ್ಟೀಸ್. ವಿ ಕಾಲ್ಡ್ ಇಟ್ ಆಸ್ ಎ ಗುಡ್ ಬಿಸ್ನೆಸ್ ಪ್ರಾಕ್ಟೀಸ್. ಸೊ ಅದು ಒಂದು ಒಳ್ಳೆ ಬಿಸ್ನೆಸ್ ಪ್ರಾಕ್ಟೀಸ್ ಆಗಿರುತ್ತೆ. ನಾವು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದಾಗ, ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ಗಳನ್ನು ಮಾಡಿದಾಗ, ಸೊ ಇದು ಕಾನೂನಿನ ವಿರುದ್ಧ ಆಗಿರೋದ್ರಿಂದ ಇವನಿಗೆ ಇಷ್ಟ ಆಗಿರೋದಿಲ್ಲ. ಸೊ ಹಾಗಾಗಿ ಇವನು ರಿಟೈರ್ಡ್ ಆಗ್ತಾನೆ. ಸೊ ಇದು ಕೂಡ ಒಂದು ಅಂಶ ಇರ್ಬೋದು ಅಂತಕ್ಕಂಥದ್ದು. ಕಂಟಿನ್ಯೂಸ್ ಲಾಸಸ್ ಇನ್ ದ ಬಿಸ್ನೆಸ್. ಸೊ ಯಾರಾದರೂ ಕೂಡ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ, ಡೂಯಿಂಗ್ ದ ಬಿಸ್ನೆಸ್ ಇಂಟೆನ್ಷನ್ ಈಸ್ ದಟ್ ಟು ಗೆಟ್ ದ ಪ್ರಾಫಿಟ್. ಇನ್ ದ ಸೇಮ್ ಕೇಸ್, ಇಫ್ he is incurring the losses means no one is going to be ಇಂಟ್ರೆಸ್ಟೆಡ್ ಇನ್ ಟು ದ ಕಂಟಿನ್ಯೂ ದ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟೆಡ್ ಇರೋದಿಲ್ಲ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇನ್ನೊಂದು ಮೀನಿಂಗು ಕೂಡ ಇದೆ, ಅದನ್ನು ಕೂಡ ಗ್ಲಾನ್ಸ್ ಔಟ್ ಮಾಡೋಣ. ಮೀನಿಂಗ್ ಅಂತಕ್ಕಂಥದ್ದು, ಎ ಪಾರ್ಟ್ನರ್ ಈಸ್ ಸೆಡ್ ಟು ಬಿ ಎ ರಿಟೈರ್ಡ್ ಫ್ರಮ್ ಎ ಫರ್ಮ್ ವೆನ್ his relation with the firm has a partner comes to an end ಅಂತಕ್ಕಂಥದ್ದು. ಇವನೇನಾದರೂ ಕೂಡ ರಿಟೈರ್ಮೆಂಟ್ ಆದರೆ, ಎ ಪಾರ್ಟ್ನರ್ ಈಸ್ ಸೆಡ್ ಟು ಬಿ ಎ ರಿಟೈರ್ಡ್ ಫ್ರಮ್ ಎ ಫರ್ಮ್. ಇವನೇನಾದರೂ ಕೂಡ ರಿಟೈರ್ಮೆಂಟ್ ಆಯಿತು ಒಂದು ಫರ್ಮಿಂದ, ಒಂದು ಸಂಸ್ಥೆಯಿಂದ ಅಂತ ಹೇಳಂದ್ರಿಗಿನ, ವೆನ್ ಹಿಸ್ ರಿಲೇಷನ್, ಅವನ ಸಂಬಂಧವು, ವಿತ್ ದ ಫರ್ಮ್, ಆ ಒಂದು ಸಂಸ್ಥೆಯ ಜೊತೆಗೆ, ಹ್ಯಾಸ್ ಎ ಪಾರ್ಟ್ನರ್ ಕಮ್ಸ್ ಟು ಆನ್ ಎಂಡ್, ಅವನೊಬ್ಬ ಪಾರ್ಟ್ನರ್ ಆಗಿದ್ದ ಅಂತಕ್ಕಂಥದ್ದು ಏನಾಗುತ್ತೆ, ಅಲ್ಲಿಗೆ ಎಂಡ್ ಆಗುತ್ತೆ, ಅವತ್ತಿಗೆ ಮುಗಿಯುತ್ತೆ ಅಂತ ಹೇಳಿ ಏನಾಗಿರುತ್ತೆ, ಇದರ ಅರ್ಥ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ನಾವು ಇವಾಗ ಥಿಯರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಎಲ್ಲದನ್ನು ಕೂಡ ಗ್ಲಾನ್ಸ್ ಔಟ್ ಮಾಡಿ ನೋಡ್ಕೊಂಡ್ವಿ. ಆಫ್ಟರ್ ದ ಥಿಯರಿ ವಿ ನೀಡ್ ಟು ಕಮ್ ಟು ದ ಪ್ರಾಕ್ಟಿಕಲ್ ಪಾರ್ಟ್. ನಾವು ಇವಾಗ ಪ್ರಾಕ್ಟಿಕಲ್ ಪಾರ್ಟನ್ನು ಅಭ್ಯಾಸ ಮಾಡೋಣ. ಕೇವಲ 5 ನಿಮಿಷಗಳಲ್ಲೇ ಏನಾಯಿತು, ನಮ್ಮ ಈ ಥಿಯರಿ ಪಾರ್ಟ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಯಿತು. ದಯವಿಟ್ಟು ನಾನು ಕೊಟ್ಟಿರ್ತಕ್ಕಂಥ ನೋಟ್ಸನ್ನು ಪ್ರತಿಯೊಬ್ಬರು ಕೂಡ ಪಾಸ್ ಮಾಡ್ಕೊಂಡ್ಬಿಟ್ಟು ಬರ್ಕೊಳ್ಳೋದ್ರಿಂದ ಇದು ಒಳ್ಳೆ ಹ್ಯಾಂಡ್ಸಮ್ ನೋಟ್ಸ್ ಇದೆ. ಸೊ ಅದ್ರ ಜೊತೆಗೆ ನಾನು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಬೇಕಾಗಿರ್ತಕ್ಕಂತಹ MCQsಗಳನ್ನು ಕೂಡ ನಾನೇನು ಮಾಡ್ತೀನಿ, ಅಪ್ಲೋಡ್ ಮಾಡ್ತೇನೆ. ಸೊ ಈ ನಮ್ಮ ಒಂದು ಪ್ರಯತ್ನ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸೊ ಮುಂದುವರಿಯೋಣ. ಸೊ ರೇಷಿಯೋಸ್ ಇನ್ ಕನೆಕ್ಷನ್ ವಿತ್ ದ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತಕ್ಕಂಥದ್ದು. ರೇಷಿಯೋಸ್ ಈಸ್ ಆರ್ ದ ವೆರಿ 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 ಇಂಪಾರ್ಟೆಂಟು. ಯಾವ ರೀತಿ ಆಗಿರುತ್ತೆ ರೇಷಿಯೋ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವುದು ಓಲ್ಡ್ ರೇಷಿಯೋ, ಯಾವುದು ಗೇನ್ ರೇಷಿಯೋ, ಯಾವುದು ನ್ಯೂ ರೇಷಿಯೋ ಅಂತಕ್ಕಂಥದ್ದನ್ನು ನಾವು ನೀಟಾಗಿ ಇವಾಗ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. 3 ಜನ, 1 2 3 3 ಜನ ಪಾರ್ಟ್ನರ್ಸ್ಗಳಿದ್ದಾರೆ. ಇನ್ ದಟ್ ಪಾರ್ಟ್ನರ್ ಸಮೋನ್ ಈಸ್ ಗೋಯಿಂಗ್ ಟು ಗೆಟ್ ರಿಟೈರ್ಡ್. ಇಲ್ಲಿ ಯಾರೋ ಒಬ್ರು ಏನಾಗ್ತಾ ಇದ್ದಾರೆ, ರಿಟೈರ್ಡ್ ಆಗ್ತಾರೆ. ಈ ವ್ಯಕ್ತಿ ಏನಾಗ್ತಾ ಇದ್ದಾನೆ, ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಎಲ್ಲರದು ಎಷ್ಟಿದೆ ರೇಷಿಯೋ, 10:10:10 ಇದೆ ಅಂತಕ್ಕಂಥದ್ದು. ಹೌದಾ, 3 ಜನದ್ದು ಏನಿದೆ, 3 ಜನರದ್ದು ರೇಷಿಯೋ ಇದೆ. 3 ಜನದ್ದು 10:10 ಇದೆ. ಸೊ ಈಗ ಈ ವ್ಯಕ್ತಿ ರಿಟೈರ್ಡ್ ಆಗ್ತಾನೆ ಅಂತ ಹೇಳಿದ್ರೆ ಇವನ ಹತ್ರ ಎಷ್ಟಿದೆ, 10 ಇದೆ. ಈ 10ಅನ್ನು ನಾವು ಇವರಿಬ್ಬರಿಗೂ ಕೂಡ ಏನು ಮಾಡಬೇಕು, ಡಿವೈಡ್ ಮಾಡಬೇಕು ಅಂದ್ರಿಗಿನ ಇವನಿಗೂ ಕೂಡ 5 ಬಂತು, ಇವನಿಗೂ ಕೂಡ ಏನಾಯಿತು, 5 ಬಂತು. ಟೋಟಲ್ ನ್ಯೂ ರೇಷಿಯೋ ಎಷ್ಟಾಯಿತು, 15:15 ಅಂತಕ್ಕಂಥದ್ದು. ದಿಸ್ ಈಸ್ ದ ಓಲ್ಡ್ ರೇಷಿಯೋ, ದಿಸ್ ಈಸ್ ದ ಗೈನ್ಡ್ ರೇಷಿಯೋ. ಯಾಕಂದರೆ ಇವರಿಗೆ ಗೈನ್ ಆಯಿತು, ಯಾಕಂದರೆ ಇವ್ನು ರಿಟೈರ್ಡ್ ಆದ, ಇವ್ರಿಗೆ ಏನಾಯಿತು, ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಮಾಂಗ್ ಟು ದೀಸ್ 2 ಪಾರ್ಟ್ನರ್ಸ್. ಸೊ ನ್ಯೂ ರೇಷಿಯೋ ಇಸ್ ಬಿಕಮ್ ದ 15:15 ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ದ ಫಾರ್ಮುಲಾ ಈಸ್ ಸೇಸ್ ಗೈನ್ ರೇಷಿಯೋ ಈಸ್ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತಕ್ಕಂಥದ್ದು. ಸೊ ನ್ಯೂ ರೇಷಿಯೋ ಈಸ್ ಈಕ್ವಲ್ಸ್ ಟು ಓಲ್ಡ್ ರೇಷಿಯೋ ಪ್ಲಸ್ ಗೈನ್ ರೇಷಿಯೋ. ನೋಡ್ಕೊಳ್ಳಿ, ನಾನು ನಿಮಗೆ ನೀಟಾಗಿ ಅರ್ಥ ಮಾಡಿಬಿಡ್ತೀನಿ.
ಗೈನ್ ರೇಷಿಯೋ ನಮಗೆ ಬರಬೇಕಾಗಿತ್ತು ಅಂತ ಹೇಳಂತಂದರೆ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ವಿ ವಿಲ್ ಗೆಟ್ ದ ಗೈನ್ ರೇಷಿಯೋ. ಇಲ್ಲೇನಾಗುತ್ತೆ, ಗೈನ್ ರೇಷಿಯೋ ಬಂತು. ಅದೇ ರೀತಿಯಾಗಿ ನ್ಯೂ ರೇಷಿಯೋ ಬರಬೇಕಾಗಿತ್ತು ಅಂತ ಹೇಳಂದರೆ ಓಲ್ಡ್ ರೇಷಿಯೋ ಪ್ಲಸ್ ಗೈನ್ ರೇಷಿಯೋ ನಾವು ವಿ ವಿಲ್ ಗೆಟ್ ದ ನ್ಯೂ ರೇಷಿಯೋ. ಸೊ ಈ ರೀತಿಯಾಗಿ ನ್ಯೂ ರೇಷಿಯೋ ಅಂತಕ್ಕಂಥದ್ದು ನಮಗೆ ಬರುತ್ತೆ ಅಂತಕ್ಕಂಥದ್ದು. ಸೊ ಸಮ್ ಆಫ್ ದ ಇಂಪಾರ್ಟೆಂಟ್ ಬೇಸಿಕ್ ಮ್ಯಾಥಮೆಟಿಕ್ಸ್ ರೂಲ್ಸ್ಗಳನ್ನು ನಾವೇನು ಮಾಡೋಣ, ತಿಳ್ಕೊಳ್ಳೋಣ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ದೀಸ್ ಬೇಸಿಕ್ ರೂಲ್ಸ್ ಆರ್ ಬೇಸ್ಮೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಪ್ರಾಬ್ಲಮ್ಸ್. ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲ ಏನು ಪ್ರಾಬ್ಲಮ್ ಮಾಡ್ತೀರಾ, ಈ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಕೂಡ ಇದು ಒಂದು ಬಹಳ ದೊಡ್ಡ ಬೇಸ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ನಾವು ಇದಿಷ್ಟು ಮುಗಿಸ್ಕೊಂಡಾದ ನಂತರ ಲೆಟಸ್ ವಿ ವಿಲ್ ಗೋ ಫಾರ್ ದ ಪ್ರಾಕ್ಟಿಕಲ್ ಸೆಷನ್ಸ್. ಸೊ ನೋಡಿ, ಇವಾಗ ನಿಮಗೆ LCM ತೆಗಿತಕ್ಕಂಥದ್ದು ಗೊತ್ತಿದ್ರೆ ದಿಸ್ ಈಸ್ ಬಿಕಮ್ ದ ವೆರಿ ವೆರಿ ಈಸಿ. ಸೊ ನೋಡೋಣ, ನಾನು ನಿಮಗೆ ಇಲ್ಲಿ ಈಗ ಆಲ್ರೆಡಿ ನಾನು ಅಡ್ವಾನ್ಸ್ ಆಗಿ ಎಲ್ಲ ಬರೆದ್ಬಿಟ್ಟಿದ್ದೀನಿ. ಸೊ ಬರೆದ್ಬಿಟ್ಟಿದ್ದು ಕೂಡ ನಾನು ಮತ್ತೆ ಕೂಡ ಬರೆದೇ ನಿಮ್ಗೆ ಏನು ಮಾಡ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಿಯರ್ ವಿ ಕ್ಯಾನ್ ಸಿ ದ ಸಮ್ ಆಫ್ ದ ರೇಷಿಯೋಸ್. ನನಗೇನಿದೆ ಇಲ್ಲಿ ರೇಷಿಯೋ ಇದೆ, ಎಷ್ಟಿದೆ ಅಂತ ಹೇಳಿದ್ರೆ 2/3 ಮೈನಸ್ 1/3 ಇದೆ ಅಂತಕ್ಕಂಥದ್ದು. ಸೊ ನಾವೇನು ಮಾಡಬೇಕು, ಇದನ್ನ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಂದಾಗ ರೇಷಿಯೋ ಪ್ರಕಾರ ನಾವು ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಂದಾಗ ಸೊ ಯಾವ ರೀತಿಯಾಗಿ ಇದನ್ನ ನೋಡ್ಕೊಳ್ಳಿ ಈಸಿಯಾಗಿ. ಇವಾಗ 3:3 ಓಕೆ, ನಿಮ್ಮೆಲ್ಲರಿಗೂ ಕೂಡ ಮಗ್ಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯು ವಿಲ್ ಎವ್ರಿ ಒನ್ ನೋ ದ ಟೇಬಲ್ಸ್. ಓಕೆ, ನಾನು ಕನ್ನಡ ಮೀಡಿಯಮ್ ಆಗಿರೋದ್ರಿಂದ ಕನ್ನಡ ಮೀಡಿಯಮ್ದಲ್ಲೇ ಮಗ್ಗಿಗಳನ್ನು ಹೇಳ್ತೀನಿ. ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ರು ಕೂಡ ಹೇಳಿ. ಕನ್ನಡ ಆ್ಯಂಡ್ ಇಂಗ್ಲೀಷ್ ದ ಬೋತ್ ಆರ್ ದ ಸೇಮ್ ನಂಬರ್ಸ್, ವಿ ಕ್ಯಾನ್ ಗೆಟ್ ಇಟ್ ಇನ್ ಈಚ್ ಲ್ಯಾಂಗ್ವೇಜಸ್. ಎರಡು ಲ್ಯಾಂಗ್ವೇಜಸ್ಗಳಲ್ಲೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ಆನ್ಸರ್ ಬರುತ್ತೆ. ಸೊ ಲ್ಯಾಂಗ್ವೇಜಸ್ ಡಿಫರ್ಸ್. ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ, LCM ಅನ್ನು ತೆಗೆಯೋಣ. ನೋಡ್ಕೊಳ್ಳಿ, ನಾನು ತೆಗೆದ್ರೆ ಎಷ್ಟು ಬರುತ್ತೆ ಅಂದರೆ 3 ಇದೆ ಇಲ್ಲಿ, ಹೌದಾ? 3 ಇದೆ. ಕೊಟ್ಟಿರ್ತಕ್ಕಂಥದ್ದು ಎಷ್ಟಿದೆ, ಎರಡು ಕೂಡ ಕೆಳಗಡೆ 3:3 ನೋಡ್ಕೊಳ್ಳೋಣ. ನಾವು ಇದನ್ನು ತೆಗೆದ್ರೆ ಎಷ್ಟು ಬರುತ್ತೆ, 3 1 ಜ ಅಂತಕ್ಕಂಥದ್ದು ಏನು ಬಂತು. ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ರು 3 × 1 ಮಾಡಿದ್ರು ಕೂಡ ಎಷ್ಟು ಬರುತ್ತೆ, ವಿ ವಿಲ್ ಗೆಟ್ ದ 3. ಸೊ ಆ 3ಗೆ ಇಲ್ಲಿ ಏನು ಮಾಡಿದ್ವಿ, ಈ 3ನ ಇಲ್ಲಿ ಹಾಕ್ಕೊಂಡ್ವಿ. ಸೊ ಅದಾದ ನಂತರ ಏನು ಮಾಡಬೇಕಪ್ಪ ಅಂತ ಹೇಳಂದರೆ ಇಂಟು ಮಾಡ್ಕೋಬೇಕು. ಸೊ ಎಷ್ಟೆಷ್ಟಲೇ 3 ಆಗುತ್ತೆ ಅಂತಕ್ಕಂಥದ್ದು 3 ಬರಬೇಕು ಅಲ್ವಾ ಇಲ್ಲಿ, ಹೌದಾ? ಎಷ್ಟು ಬರಬೇಕು, 3 ಬರಬೇಕು ಅಲ್ವಾ? ಸೊ ಹಾಗಾಗಿ 3 ಸೊ ಲೆಟ್ ಅಸ್ ಸಿ ದಿಸ್ ಇಕ್ವೇಷನ್. ಈಗ ಈ ಇಕ್ವೇಷನ್ನ ನೋಡೋಣ, ಏನಿದೆ 2/3 ಮೈನಸ್ 1/3 ಇದೆ ಅಂತಕ್ಕಂಥದ್ದು. ದಟ್ಸ್ ಈಸ್ ಈಕ್ವಲ್ಸ್ ಟು, ನೋಡಿ ಯಾವಾಗಲೂ ಕೂಡ ನಮ್ಗೆ ಏನಿದೆ, ಈ ಬೇಸ್ ಅಂತಕ್ಕಂಥದ್ದು ಏನಿದೆ ಸೇಮ್ ಇದ್ದರೆ, ಹೌದಾ? ಯಾವಾಗಲೂ ಕೂಡ ಈ ಬೇಸ್ ಅಂತಕ್ಕಂಥದ್ದು ಸೇಮ್ ಇದ್ದರೆ ನಾವು ಯಾವುದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಏನು ಮಾಡ್ಕೋಬೇಕು, ಸೇಮ್ ಆ್ಯಸ್ ಇಟ್ ಈಸ್ 3 ಅಂತ ಹೇಳಿ ಬರ್ಕೊಂಡ್ಬಿಡ್ಬೇಕು. ಈಸಿ. ಓಕೆ, ನೀವು ಬೇಕಿದ್ರಿಗಿನ LCM ಮಾಡಿದರೂ ಕೂಡ 3ನೇ ಬರುತ್ತೆ. ದೇರ್ ಇಸ್ ನೋ ಪ್ರಾಬ್ಲಮ್. 3 ಮಾಡಿಕೊಂಡ್ರೆ ಇದು 3ಯಿಂದ ಏನಾಗಬೇಕು, ಹೋಗುತ್ತೆ. ಸೊ 3:3 ಮಾಡಿದ್ರೆ 3 1 ಜ ವಿ ವಿಲ್ ಗೆಟ್ 3 × 1 ಮಾಡಿದರೂ ಕೂಡ ವಿ ವಿಲ್ ಗೆಟ್ ದ 3. ಸೊ ಅದೇ ವ್ಯಾಲ್ಯೂ ಏನಾಯ್ತು ಇಲ್ಲಿ 3 ಅಂತಕ್ಕಂಥದ್ದು ಬಂತು. ಸೊ ಇದನ್ನ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರಿಗಿನ ಇಂಟು 1ಲಿಂದನೇ ಮಾಡಬೇಕು. ಯಾಕಂದ್ರಿಗಿನ 3 1 ಜ 3 3 1 ಜ 3. ಸೊ ಎರಡು ಕೂಡ 1ಲಿಂದನೇ ಹೋಗುತ್ತೆ. ಸೊ ಅದು ಏನು ಮಾಡೋದು ಬೇಕಾಗಿಲ್ಲ ನಾವು. 2 - 1 = 1/3. ಸೊ ನೋಡಿ, ಯಾವಾಗ ಈ ಅಂಕೆಗಳು ಸೇಮ್ ಆಗಿದ್ದರೆ, ಅದ ಬೇಸ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಸೇಮ್ ಆಗಿದ್ರೆ ಈ ವ್ಯಾಲ್ಯೂ ಅದೇ ವ್ಯಾಲ್ಯೂ ಅಂತಕ್ಕಂಥದ್ದು ಬರುತ್ತೆ. ಸೊ ಮೇಲ್ಗಡೆ ವ್ಯಾಲ್ಯೂಸ್ಗಳನ್ನು ಏನು ಮಾಡಬೇಕು, 2 - 1 ಮಾಡ್ಕೊಂಡ್ಬಿಟ್ರಿಗಿನ ವಿ ವಿಲ್ ಗೆಟ್ ದ ನ್ಯೂ ರೇಷಿಯೋ. ನಮ್ಗೇನಾಗುತ್ತೆ, ಹೊಸದಾಗಿರ್ತಕ್ಕಂತಹ ಗೈನ್ ರೇಷಿಯೋ ಅಂತಕ್ಕಂಥದ್ದು ಏನಾಗಿರುತ್ತೆ, ಬಂದ್ಬಿಡುತ್ತೆ ಅಂತಕ್ಕಂಥದ್ದು. ಕಂಡೀಷನ್ ನಂಬರ್ 1. ಓಕೆ, ಕಂಡೀಷನ್ ನಂಬರ್ 1 ಇದು. ಸೊ ನೆಕ್ಸ್ಟ್ ಕಂಡೀಷನ್ ನಂಬರ್ 2ಗೆ ಹೋಗೋಣ. ಕಂಡೀಷನ್ ನಂಬರ್ 2 ಏನಿದೆ, 3/4 ಮೈನಸ್ 1/3. ಇವಾಗ ಈಕ್ವಲ್ ಇಲ್ಲ, ಹೌದಾ? ಇವಾಗ ಏನಿಲ್ಲ, ಈಕ್ವಲ್ ಇಲ್ಲ ಅಂದಾಗ LCM ತೆಗೆದು ನೋಡೋಣ. ವಿ ವಿಲ್ ಗೋ ವಿತ್ ದ ಟ್ರೈ. 4:3 ಅಂತಕ್ಕಂಥದ್ದು. ಸೊ ಇದು ಎಷ್ಟರಲ್ಲೇ ಹೋಗುತ್ತೆ ಅಂತಂತ ಹೇಳಿದ್ರೆ 2ಲೇ ಹೋಗುತ್ತೆ. 2ಲೇ ಹೋದರೆ 2 2 ಜ 2 3 ಜ. ಸೊ ಮತ್ತೆ ಏನಾಗುತ್ತೆ, 2ಲೇ ಹೋಗುತ್ತೆ. 2 1 ಜ 2 3 ಜ. ನಾವೇನು ಮಾಡ್ಕೋಬೋದು, ಇಲ್ಲಿ 3 ಬರೆದ್ರು 3 ಇಷ್ಟು ಬರೆದ್ರಿಗಿನ 1:1. ಓಕೆಪ್ಪ, ಇದಿಷ್ಟು ಆನ್ಸರ್ ಆಯಿತು. ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. 2 ×
2 ಇಂಟು 2 ಇಂಟು 3 2 ಇಂಟು 2 ಇಂಟು 3 ಇಂಟು 1 ಇಂಟು 1 ಅಂತಕ್ಕಂಥದ್ದು. 2 2 4 4 3 12 12 1 12 ಅಂತಕ್ಕಂಥದ್ದು. ಯಾವಾಗ ಅನ್ಈಕ್ವಲ್ ಇತ್ತೋ ಸೊ ಇದು ಎಷ್ಟಾಯಿತು 12 ಆಯಿತು. ಹೌದಾ, ಕ್ಲಿಯರಾಗಿ ಅರ್ಥ ಆಯ್ತಾ? ಇದು ಎಷ್ಟಾಯಿತು 12 ಆಯಿತು. ವಿ ವಿಲ್ ಗೆಟ್ ದ 12 ಹಿಯರ್. 12 ಆಯಿತು ಅಂತಕ್ಕಂಥದ್ದು. ಸೊ ಇದು 12 ಆದ ನಂತರನೇ ನೆಕ್ಸ್ಟ್ ಏನು ಮಾಡಬೇಕು, ಎಷ್ಟದ್ರಲ್ಲೇ ಭಾಗ ಹೋಗುತ್ತೆ. ಸೊ ಇಲ್ಲಿ ಈಕ್ವಲ್ ಇತ್ತು, ಡೈರೆಕ್ಟಾಗಿ ವ್ಯಾಲ್ಯೂಸ್ಗಳನ್ನು ತೊಗೊಂಡು ಲೆಕ್ಕ ಮಾಡಿಬಿಟ್ವಿ, ಇದು ಅರ್ಥ ಆಯಿತು. ಯಾವಾಗ ಅನ್ಈಕ್ವಲ್ ಇರೋಲ್ಲೋ ಇದಕ್ಕೇನು ಮಾಡಬೇಕು ನಾವು ಕರೆಕ್ಟಾಗಿ, ಇದು ನೋಡ್ರಿ 2 ಒಂದರಲ್ಲಿ ಒಂದು ಅಂಕೆಗಳೇನಾಗಲ್ಲ ಭಾಗ ಹೋಗಲ್ಲ. ಇವೆರಡರಲ್ಲೂ ಕೂಡ ಏನಾಗುತ್ತೆ ಒಂದೇ ಅಂಕೆಲಿ ಭಾಗ ಹೋಗುತ್ತೆ. ಸೊ ಈಗ ನೋಡ್ರಿ, ಸೊ ಇದು ಎಷ್ಟಲೇ 12 ಆಗುತ್ತೆ ಅಂದರೆ ಏನ 4 3 12, ಇದು 3 ಬರುತ್ತೆ 8. ಸೊ ಇದು ಎಷ್ಟು ಬರುತ್ತೆ ಅಂದರೆ 4. ಯಾಕಪ್ಪ ಅಂತ ಹೇಳಂತಂದರೆ ಇಂಟು ಮಾಡಬೇಕು ಇದನ್ನು. ಹೌದಾ, ಇದು ಇರೋದು ರೂಲ್, ಇದು ನಾನು ಮಾಡಿರೋದಲ್ಲ, ಇದು ರೂಲ್ ಇರ್ತಕ್ಕಂಥದ್ದು. ವಿ ನೀಡ್ ಟು ಫಾಲೋ ಇಟ್. ಸೊ 3 3 ಎಷ್ಟು 3 3 ಜ 9. ಸೊ ಮೈನಸ್ 1 ಇಂಟು 4 4. ದ ಆನ್ಸರ್ ಈಸ್ 5/12. 5/12. ದ ಸೇಮ್ ರೇಷಿಯೋ ಈಸ್ ಅಕರ್ಡ್ ಹಿಯರ್ ಅಂತಕ್ಕಂಥದ್ದು. ಸೊ ಎಷ್ಟಾಯಿತು ರೇಷಿಯೋ 5/12. ದಿಸ್ ಈಸ್ ದ ಸೆಕೆಂಡ್ ಮೆಥಡ್. Next is another one is there, third method, 2/6 minus 1/4. ಸೊ ನೋಡಿ, ಇದು ಒಂದು ಏನಾಗುತ್ತೆ, ಯಾವಾಗ ಇವೆರಡು ಕೂಡ ಸೇಮ್ ಇರಲ್ಲ, ಇವೆರಡು ಕೂಡ ಒಂದೇ ಮಗ್ಗಿಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾಗಲ್ಲ ಅಂತಂತ ಹೇಳಂದಾಗ, ಸೊ ಇವು ಮಾತ್ರ ಒಂದೇ ಮಗ್ಗಿದಲ್ಲಿ ಹೋಗುತ್ತೆ. ಹೌದಾ, ಇವು ಕೂಡ ಏನಾಗುತ್ತೆ ಒಂದೇ ಮಗ್ಗಿ ಒಂದೇ ಟೇಬಲಲ್ಲಿ ಹೋಗುತ್ತೆ. ಈ ಒಂದು ನಾವೇನು ಮಾಡೋಣ, ಇವಾಗ ಇದಕ್ಕೇನು ಮಾಡಬೇಕು, ಎಲ್ ಸಿ ಎಮ್ಮನ್ನು ಫೈಂಡ್ ಔಟ್ ಮಾಡಬೇಕು. ಎಷ್ಟಾಗುತ್ತೆ ನೋಡಿರಿ, 4 6 4. ಹೌದಾ, ಫಸ್ಟ್ಗೆ ಏನು ಮಾಡಿಬಿಡೋಣ, 2 ತೊಗೋಣ. 2 3 ಜ 2 2 ಜ, ಮತ್ತೆ 2 ತೊಗೋಣ. 2 3 ಜ 2 1 ಜ, ಮತ್ತೆ 3 ತೊಗೊಂಡೆ 1 1 ಆಯಿತು. ನೋಡೋಣ ಎಷ್ಟಾಗುತ್ತೆ, 2 ಇಂಟು 2 ಇಂಟು 3, 2 ಇಂಟು 2 ಇಂಟು 3. ಸೊ 2 2 4 4 3 12. ಹೌದಾ, ಎಷ್ಟಾಯ್ತು ರೀ, 2 2 4 4 3 12. ಸೊ ಎಷ್ಟು ಬರುತ್ತೆ ನಮಗೆ ಅಂತ ಹೇಳಂದ್ರೆ ಇಲ್ಲಿ ನಮಗೆ ಬರ್ತಕ್ಕಂಥದ್ದು 12. ಹೌದಾ, ನಮ್ಗೆ ಎಷ್ಟು ಬಂತು ನೋಡಿ, ಇಲ್ಲಿ 12 ಬಂತು. ಸೊ ಇದು ಸೇಮ್ ಮಗ್ಗಿಗಳಲ್ಲೇ ಒಂದೇ ಮಗ್ಗಿಯಲ್ಲಿ ನಾವು ಹೋಗ್ತಾ ಇದ್ರೂ ಕೂಡ ಏನು ಮಾಡಬೇಕಪ್ಪ ಅಂತ ಹೇಳಂದ್ರೆ ಇದನ್ನು ನಾವು ಎಲ್ ಸಿ ಎಮ್ಮನ್ನು ತೆಗಿಬೇಕು. ನಾವೇನು ಮಾಡಬೇಕು, ಎಲ್ ಸಿ ಎಮ್ಮನ್ನು ತೆಗಿಬೇಕಾಗಿರುತ್ತೆ. ಸೊ ಈ ರೀತಿ ತೆಗೆದಾಗ ಈಗ ನಾವೇನು ಮಾಡೋಣ, ಲೆಕ್ಕ ಮಾಡ್ಕೊಳ್ಳೋಣ ಎಷ್ಟೆಷ್ಟಲೇ ಆಗುತ್ತೆ ಅಂತ ಹೇಳಿದ್ರಿಗಿನ 6 2 12, 4 3 12. ಹೌದಾ, 6 2 12, 4 3 12. ಸೊ ಇದಕ್ಕೆ ಲೆಕ್ಕ ಮಾಡಿದಾಗಿನ ನಮಗೆ ಎಷ್ಟು ಬರುತ್ತೆ, 2 2 4 ಮೈನಸ್ 1 3 3. ಹೌದಾ, ಕರೆಕ್ಟ್ ಅಲ್ವಾ, 1 3 3. ವಿ ವಿಲ್ ಗೆಟ್ ದ ಆನ್ಸರ್ ಆಫ್ ದಟ್ 1/12 ಅಂತಕ್ಕಂಥದ್ದು. ನಮಗೆ ಆನ್ಸರ್ ಎಷ್ಟು ಬಂತು, 1/12 ಅಂತಕ್ಕಂಥದ್ದು ಏನಾಯಿತು ಆನ್ಸರ್ ಅಂತಕ್ಕಂಥದ್ದು ಬಂತು. ಸೊ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಇನ್ನೂ ಪ್ರಾಕ್ಟೀಸ್ ಮಾಡೋಣ. ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಏನಪ್ಪ ಅಂತ ಹೇಳಿದ್ರೆ, ಸೊ ನಿಮಗೆ ಗೊತ್ತಾಗಲಿ, ಸೊ ಗೊತ್ತಾಗೋ ತನಕ ಈ ವೀಡಿಯೋಸ್ಗಳನ್ನು ಕಂಪಲ್ಸರಿಯಾಗಿ ನೋಡಿ, ಅಲ್ಲಿ ತನಕ ಅರ್ಥ ಆಗಿಬಿಡುತ್ತೆ. ಸೊ ಇದು 3 ಸೆಟ್ ಆಯ್ತು. ಇವಾಗ ನೆಕ್ಸ್ಟ್ ಐ ವಿಲ್ ಗೋ ವಿತ್ ಅನದರ್ ಸೆಟ್, ಮತ್ತೊಂದು ಸೆಟ್ ಪ್ರಕಾರ ಹೋಗ್ತೀನಿ ನಾನು. 4th ರೌಂಡಿಗೆ ಬಂದಾಗ ಮತ್ತೆ ಹೇಳ್ತೀನಿ ನಾನು ನಿಮಗೆ, 8 ಡಿವೈಡೆಡ್ ಬೈ 5 ಮೈನಸ್ 4 ಡಿವೈಡೆಡ್ ಬೈ 5 ದಟ್ಸ್ ಈಸ್ ಈಕ್ವಲ್ಸ್ ಟು, ಏನು ನಮಗೆ ಗೊತ್ತಿಲ್ಲ, ನಮಗೆ ತುಂಬ ಈಸಿ, ಯಾಕಂದರೆ ಇಲ್ಲಿ ಆಲ್ರೆಡಿ ಮಾಡಿಬಿಟ್ಟಿದ್ವಿ. ಯಾವಾಗ ಸೇಮ್ ಬೇಸ್ ಇತ್ತು ಅಂತ ಹೇಳಂತಂದರೆ ದ ಬೇಸ್ ವಿಲ್ ಫಿಕ್ಸ್ ಸೇಮ್. ಬೇಸ್ ಏನಾಗಿರುತ್ತೆ, ಇಟ್ ವಿಲ್ ರಿಮೇನ್ಸ್ ಸೇಮ್. ಸೊ ಅದೇ ರೀತಿಯಾಗಿ ಇದು ಇತ್ತು ಅಂತ ತಿಳ್ಕೊಳ್ರಿ, ಈ ರೀತಿ ಏನೇ ಇರಲಿ ವ್ಯಾಲ್ಯೂಸ್ಗಳು, ಇವು ಏನೇ ವ್ಯಾಲ್ಯೂಸ್ಗಳು ಇದ್ದರೂ ಕೂಡ ಏನಾಗುತ್ತೆ 8 ಮೈನಸ್ 4, ದಟ್ಸ್ ಆನ್ಸರ್ ಈಸ್ 4/5. 4/5. ಹೌದಾ, ಯಾವಾಗ ನಿಮಗೆ ಬೇಸ್ಗಳು ಈಕ್ವಲ್ ಇದ್ದಾಗ ನಿಮಗೆ ಜಾಸ್ತಿ ಟೆನ್ಷನ್ ಇರಲ್ಲ, ಇಟ್ ವಿಲ್ ಬಿಕಮ್ ವೆರಿ ಈಸಿಯರ್ ಅಂತಕ್ಕಂಥದ್ದು. ಸೊ ಮತ್ತೆ ನಾನು ನಿಮಗೆ ಇನ್ನೊಂದು ತಿಳಿಸ್ತೀನಿ, 5ನೇದು 3/7 ಮೈನಸ್ 2/5 ಅಂತಕ್ಕಂಥದ್ದು. ಸೊ ಇದನ್ನು ಮಾಡಬೇಕು ಅಂತ ಹೇಳಂದ್ರೆ ನಿಮಗೆ ನೋಡಿ, ಇದು ಬೇರೆ ಮಗ್ಗಿ, ಇದು ಬೇರೆ ಮಗ್ಗಿ. ಸೊ ಇಲ್ಲಿ ಕೂಡ ಇದು ಬೇರೆ ಮಗ್ಗಿ, ಇದು ಬೇರೆ ಮಗ್ಗಿ. 4 3 ಜೆ ಎಷ್ಟು 12. ಹೌದಾ,
4 3 ಜೆ ಎಷ್ಟು 12. ಇಲ್ಲಿ ಕೂಡ ಅಷ್ಟೇ 7 5 ಜೆ ಎಷ್ಟು 35. 7 5 ಜೆ ಎಷ್ಟು 35. ಇವಾಗ ಎಷ್ಟಾಗುತ್ತೆ ನೋಡ್ರಿ, 7 5 35. ಹೌದಾ, 7 5 35, 5 7 35. ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ರಿ. ಈ 5 ಇಲ್ಲಿ ಬರುತ್ತೆ, ಈ 7 ಇಲ್ಲಿ ಬರುತ್ತೆ. ಸೊ ಇವಾಗ ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ನು. 3 5 15 ಮೈನಸ್ 2 7 14. ಸೊ ಆನ್ಸರ್ ವಿಲ್ ಬಿ ದಟ್ 1/35. 1/35. ನಿಮಗೆ ಈಸಿಯಾಗಿ ಇವಾಗ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೌದಾ, ನಿಮ್ಗೇನಾಗುತ್ತೆ, ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಓಕೆ ಸರ್, ಇಲ್ಲಿ 1 ತೊಗೊಂಡ್ರಿ ನೀವು, ಇಂಟು 1 ಮಾಡಿ. ಇಲ್ಲಿ ಕೂಡ ನಾವೇನು ಮಾಡ್ಬೋದು, ಇಂಟು 1 ತೊಗೋಬೋದು. ಹೌದಾ, ಇಂಟು 1 ಯಾಕೆ ಅಂತ ಹೇಳಿದ್ರೆ ಸೇಮ್ ಇದ್ದಾಗ ಏನಾಗುತ್ತೆ, 3 1 ಜ 3 3 1 ಜ 3. ಇದು 1 ಕಾಮನ್ ಇರ್ತದೆ. ಸೊ ಹಾಗಾಗಿ ಏನು ತೊಗೊಳಕ್ಕೆ ಹೋಗಲ್ಲ. ಇಲ್ಲಿ ಕೂಡ ಏನು ಮಾಡೋದು, 5 1 ಇಂಟು 1 ಇದು ಕಾಮನ್ ಇರುತ್ತೆ. ಇದು ಏನು ಮಾಡೋಕ್ಕೆ ಬರಲ್ಲ, ಇದನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ. ಇಟ್ ವಿಲ್ ರಿಮೇನ್ ಸೇಮ್. ಇಟ್ ಈಸ್ ದ ಈಸಿ ಮೆಥಡ್. ಇದು ಈಸಿ ಮೆಥಡ್. ಇದು ಕೂಡ ಏನಾಯಿತು, ಈಸಿ ಮೆಥಡ್ ಆಯಿತು. ಈಗ ಇನ್ನೊಂದು ಮೆಥಡನ್ನು ನೋಡ್ಕೊಳ್ಳೋಣ, 6th one ನೋಡ್ಕೊಳ್ಳೋಣ. ಸೊ 6/20 ಮೈನಸ್ 3/40. ಸೊ ಇದಕ್ಕೊಂದು ಬಹಳ ಈಸಿಯಾಗಿರ್ತಕ್ಕಂತಹ ಮೆಥಡನ್ನು ಹೇಳ್ತೀನಿ. ಈ ಒಂದು ನಾವೇನು ಮಾಡೋಣ, ಇದಕ್ಕೆ LCM ಅನ್ನು ಬೇಕಿದ್ರೂ ಕೂಡ ಏನು ಮಾಡೋಣ, ತೆಗೆಯೋಣ. 20 * 40. ಸೊ ಇದನ್ನ ಎಷ್ಟಕ್ಕೆ ಮಾಡೋಣ ಅಂತ ಹೇಳಿದ್ರೆ 20 ಮಾಡೋಣ. 21 ಜ 22 ಜ. ಹೌದಾ, ಸೊ ಇದನ್ನು ಮಾಡಿದರೂ ಕೂಡ ನಮಗೇನಾಗುತ್ತೆ, 20 ಇಂಟು 1 ಇಂಟು 2. ಹೌದಾ, ಸಾರಿ, 20 ಇಂಟು 1 ಇಂಟು 2 21 20 22 40 ಅಂತಕ್ಕಂಥದ್ದು. ಸೊ ಎಷ್ಟು ಬರುತ್ತೆ ಆನ್ಸರ್, ಇವಾಗ 40 ಬಂತು. ಹೌದಾ, ಎಷ್ಟು ಬಂತು ಆನ್ಸರು, 40 ಬಂತು. ಸೊ ಇವಾಗ ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ಲ. 22 40 22 40 41 40. ಹೌದಾ, ಎಷ್ಟು ಬರುತ್ತೆ 40 ಅಂತಕ್ಕಂಥದ್ದು ಅದಕ್ಕೆ ಆನ್ಸರ್ ಬೇಕಾಗಿತ್ತು ನಮಗೆ. ಸೊ ಈಗ ನೋಡ್ರಿ, 6 2 12 ಮೈನಸ್ 3 1 3. ದ ಆನ್ಸರ್ ವಿಲ್ ಬಿಕಮ್ 9/40. 9/40. ಸೊ ಒಂದು ಸಣ್ಣ ಹಿಂಟ್ ಕೊಡ್ತೇನೆ ನಾನು ನಿಮಗೆ. ಸೊ ಈ ರೀತಿ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿ, ದೊಡ್ಡ ಅಂಕೆ ಯಾವುದಿರುತ್ತೆ, ಹೌದಾ, ಈ ರೀತಿ ಇದ್ದಾಗ ದೊಡ್ಡ ಅಂಕೆ ಯಾವುದಿರುತ್ತೆ ಅದನ್ನೇ ಏನು ಮಾಡಬೇಕು, ನಾವು ಕ್ಯಾಲ್ಕುಲೇಷನ್ಸ್ಗೆ ತೊಗೊಂಬಿಡ್ಬೇಕು. ದೊಡ್ಡ ಅಂಕೆ ಇದ್ದಾಗ ಇದನ್ನೇನು ಮಾಡ್ಬೋದು, ಇಲ್ಲಿ ಹಾಕ್ಕೊಂಬಿಡೋದು. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ವರ್ಕ್ ಕೊಡ್ತೀನಿ ನಾನು ನಿಮಗೆ, 7th one. 3/7 ಮೈನಸ್ 1/21. 3/7 ಮೈನಸ್ ಎಷ್ಟಾಗುತ್ತೆ ಆನ್ಸರು ನೋಡ್ಬಿಡೋಣ. LCM ಅನ್ನು ತೆಗೆಯೋಣ. ಎರಡೂ ಕೂಡ ಒಂದೇ ಮಗ್ಗೆಯಲ್ಲಿ ಭಾಗ ಹೋಗುತ್ತೆ. ಎರಡೂ ಕೂಡ ಒಂದೇ ಮಗ್ಗೆಯಲ್ಲಿ ಭಾಗ ಹೋಗುತ್ತೆ. ಹೋದರೂ ಕೂಡ ಏನು ಮಾಡೋಣ, ಲೆಕ್ಕ ತೆಗೆಯೋಣ. 7 21 7 1 ಜ 7 3 ಜ. ಹೌದಾ, 7 ಇಂಟು 1 ಇಂಟು 3 ಮಾಡಿದ್ರೆ ಎಷ್ಟು ಬಂತು, 21 ಬರುತ್ತೆ. ನಾನು ಆವಾಗಲೇ ಹೇಳಿದೆ, ಯಾವ ದೊಡ್ಡ ಸಂಖ್ಯೆ ಇರುತ್ತೋ ಆ ದೊಡ್ಡ ಸಂಖ್ಯೆಯನ್ನು ಏನು ಮಾಡಬೇಕು, ತೊಗೊಂಡು ಲೆಕ್ಕ ಮಾಡಬೇಕು ಅಂತಕ್ಕಂಥದ್ದು. ಸೊ 21 ಬಂತು. ಎಷ್ಟು, 7 3 21. 21 ಇಂಟು 1 1. ಹೌದಾ, 1 ಬರುತ್ತೆ. ಸೊ ಹಾಗಿದ್ರೆ ಎಷ್ಟು ಬರುತ್ತೆ ಇಲ್ಲಿ, 3 3 9. 3 ಇಂಟು 3 9 ಮೈನಸ್ 1 ಇಂಟು 1 1. ದಟ್ಸ್ ಬಿಕಮ್ ದ 8 ಡಿವೈಡೆಡ್ ಬೈ 21 ಈಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದು. ಸೊ ಇಷ್ಟೆಲ್ಲ ಅಂಶಗಳೇನಾಗಿರುತ್ತಪ್ಪ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಎಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಥಿಂಗ್ಸ್ಗಳು ಏನಿದೆ, ನೀವು ಇವನ್ನೆಲ್ಲ ನೋಡಿದ್ರಲ್ಲ. ಸೊ ಈ ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳು ನಿಮ್ಗೆಲ್ಲರಿಗೂ ಕೂಡ ಏನಾಗಿದೆ, ಈಸಿಯಾಗಿ ಅರ್ಥ ಆಗಿದೆ. ನಾನು ಬಹಳಷ್ಟು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಇವೆಲ್ಲದನ್ನು ಕೂಡ ಏನು ಮಾಡುತ್ತೆ ಅಂದರೆ ಮುಂದೆ ನಮಗೆ ಗೈನ್ ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಗೈನ್ ರೇಷಿಯೋಗಳನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯ ಮತ್ತಷ್ಟು ವೀಡಿಯೋಸ್ಗಳನ್ನು ನಾನು ಮುಂದೆ ನಿಮ್ಮೆಲ್ಲರಿಗೂ ಕೂಡ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಇವತ್ತಿಗೆ ಈ ದಿನದ ಕ್ಲಾಸು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.